ನಡೀರಿ. ಅನಿವಾರ್ಯ ಅಂತ ಅಲ್ಲಪ್ಪ. ಈಗ ನೋಬಡಿ ಇಸ್ ಇನ್ನೋವೇಟಬಲ್ ಫಾರ್ ಎನಿ ಪಾರ್ಟಿ. ನನಗೆ ತುಮಕೂರಿಗೆ ಸಂಬಂಧ ನಂದು ಆಸದ್ ಕೇಳಿ ಹೇಳ್ತೀನಿ. ನಾವು ನೋಡಿ ಇವ್ರ ಅಭಿಪ್ರಾಯನ ನಮ್ಮ ಬಾಯಿಂದ ನಾವು ಕರ್ಸ್ಕೊತಾ ಇದೀವ. ಹೋಗ್ಲಿ ಸರ್, ಅವರೇ ಬರ್ತಾ ಇದಾರೆ. ನಿಮ್ಗೆ ಅಭ್ಯರ್ಥಿ ಕೊರತೆ ಇದೆ ಕಾಂಗ್ರೆಸ್ ಅಲ್ಲಿ ಅಂತ. ಯಾರು ಅಭ್ಯರ್ಥಿ? ನಾನೇ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಯಾರಿಗೆ ಕೇಳೋದೇ ಅಲ್ವಲ್ಲಪ್ಪ. ಕೇಳ್ತಾ ಇದೀರಿ ಅಂದ್ರೆ ನಮ್ದೇನ್ ತೋರ್ಸೋದೇ ಇಲ್ಲ ನೀವು. ಸರ್, ಈಗ 29ನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ವಿಶೇಷವಾಗಿ ತುಮಕೂರಿಗೂ ಏನ್ ಬೇಡಿಕೆ ಹೇಳ್ತಾರೆ? ಏನ್ ಬೇಡಿಕೆ ಅಂದ್ರೆ ಇನ್ನೂ ಈಗಾಗಲೇ ನಾವು ಜಿಲ್ಲಾ ಮಂತ್ರಿಗಳು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಪೂರ್ವಭಾವಿ ಸಭೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಸ್ಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಏನೆಲ್ಲ ಬೇಡಿಕೆಗಳಿರಬೇಕು ಅಂತೇಳಿ ಈಗಾಗಲೇ ಚರ್ಚೆ ನಡೆದಿದೆ. ಚರ್ಚೆ ಅದು ಅಪೂರ್ಣ ಆಗಿದೆ. ಪೂರ್ಣ ಆದ್ಮೇಲೆ ನಿಮ್ಗೆಲ್ಲ ಮಾಹಿತಿನೂ ಹಂಚ್ಕೊಳ್ತೀವಿ. DCM ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಅದನ್ನು ಯಾರು ಇನ್ನ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ. ನಾನು ಮಾತಾಡಲ್ಲ. ತಿರ್ಗಾ ನೀವು ಅದ್ರ ಬಗ್ಗೆ ಕೇಳ್ಬಿಡಿ. ಬಾಲಕೃಷ್ಣ ಅವರು ಹೇಳಿದ್ದಾರೆ 2 ಕ್ಷೇತ್ರವನ್ನ ಗೆಲ್ಲಿಸ್ಕೊಂಬತ್ತೀವಿ ಅಂತ ಅವರು ಸವಾಲಾಗಿ ಬರಲಿ ಅಂತವ್ರಿಗೆ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ಯಾರು DCM ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಬಿಡಿ, ನಾನು ಏನು ಹೇಳೋದಿಲ್ಲ. ನೆಕ್ಸ್ಟ್ ಯಾವ್ದಾನ ವಿಚಾರ ಇದ್ರೆ ಹೇಳಿ. ಓಕೆ, ಥ್ಯಾಂಕ್ ಯು. ನಡೀರಿ. ಅನಿವಾರ್ಯ ಅಂತ ಅಲ್ಲಪ್ಪ. ಈಗ ನೋಬಡಿ ಇಸ್ ಇನ್ನೋವೇಟಬಲ್ ಫಾರ್ ಎನಿ ಪಾರ್ಟಿ. ನನಗೆ ತುಮಕೂರಿಗೆ ಸಂಬಂಧ ನಂದು ಆಸದ್ ಕೇಳಿ ಹೇಳ್ತೀನಿ. ನಾವು ನೋಡಿ ಇವ್ರ ಅಭಿಪ್ರಾಯನ ನಮ್ಮ ಬಾಯಿಂದ ನಾವು ಕರ್ಸ್ಕೊತಾ ಇದೀವ. ಹೋಗ್ಲಿ ಸರ್, ಅವರೇ ಬರ್ತಾ ಇದಾರೆ. ನಿಮ್ಗೆ ಅಭ್ಯರ್ಥಿ ಕೊರತೆ ಇದೆ ಕಾಂಗ್ರೆಸ್ ಅಲ್ಲಿ ಅಂತ. ಯಾರು ಅಭ್ಯರ್ಥಿ? ನಾನೇ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಯಾರಿಗೆ ಕೇಳೋದೇ ಅಲ್ವಲ್ಲಪ್ಪ. ಕೇಳ್ತಾ ಇದೀರಿ ಅಂದ್ರೆ ನಮ್ದೇನ್ ತೋರ್ಸೋದೇ ಇಲ್ಲ ನೀವು. ಸರ್, ಈಗ 29ನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ವಿಶೇಷವಾಗಿ ತುಮಕೂರಿಗೂ ಏನ್ ಬೇಡಿಕೆ ಹೇಳ್ತಾರೆ? ಏನ್ ಬೇಡಿಕೆ ಅಂದ್ರೆ ಇನ್ನೂ ಈಗಾಗಲೇ ನಾವು ಜಿಲ್ಲಾ ಮಂತ್ರಿಗಳು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಪೂರ್ವಭಾವಿ ಸಭೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಸ್ಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಏನೆಲ್ಲ ಬೇಡಿಕೆಗಳಿರಬೇಕು ಅಂತೇಳಿ ಈಗಾಗಲೇ ಚರ್ಚೆ ನಡೆದಿದೆ. ಚರ್ಚೆ ಅದು ಅಪೂರ್ಣ ಆಗಿದೆ. ಪೂರ್ಣ ಆದ್ಮೇಲೆ ನಿಮ್ಗೆಲ್ಲ ಮಾಹಿತಿನೂ ಹಂಚ್ಕೊಳ್ತೀವಿ. DCM ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಅದನ್ನು ಯಾರು ಇನ್ನ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ. ನಾನು ಮಾತಾಡಲ್ಲ. ತಿರ್ಗಾ ನೀವು ಅದ್ರ ಬಗ್ಗೆ ಕೇಳ್ಬಿಡಿ. ಬಾಲಕೃಷ್ಣ ಅವರು ಹೇಳಿದ್ದಾರೆ 2 ಕ್ಷೇತ್ರವನ್ನ ಗೆಲ್ಲಿಸ್ಕೊಂಬತ್ತೀವಿ ಅಂತ ಅವರು ಸವಾಲಾಗಿ ಬರಲಿ ಅಂತವ್ರಿಗೆ ಕೊಡ್ಲಿ ಅಂತ ಹೇಳ್ತಿದ್ದಾರೆ. DCM ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಬಿಡಿ, ನಾನು ಏನು ಹೇಳೋದಿಲ್ಲ. ನೆಕ್ಸ್ಟ್ ಯಾವ್ದಾನ ವಿಚಾರ ಇದ್ರೆ ಹೇಳಿ. ಓಕೆ, ಥ್ಯಾಂಕ್ ಯು.